ಹೊಸದಾಗಿ ಅಂಗಡಿ ಇಟ್ಟಿದ್ದೀರಾ, ಆಲ್ರೆಡಿ ಅಂಗಡಿ ಇದೆಯಾ, ನಿಮ್ಗೆ ಹೋಲ್ಸೇಲ್ ದರದಲ್ಲಿ ತಮಿಳುನಾಡು ಮಹಾರಾಷ್ಟ್ರ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನಾನೇ ನಿಮಗೆ ಹೋಲ್ಸೇಲ್ ದರದಲ್ಲಿ ಮಿಲ್ಕಿಂಗ್ ಮಷಿನ್ ಕೊಡ್ತೀನಿ. ಕರ್ನಾಟಕದಲ್ಲಿ ಎಲ್ಲಾದರೂ ವಿಚಾರಿಸ್ಕೊಂಬನ್ನಿ, ಯಾವುದೇ ಅಂಗಡಿಲಿ ನಾನು ಎಲ್ಲರಿಗಿಂತ ಕಡಿಮೆ ಪ್ರೈಸಲ್ಲಿ ಮಿಲ್ಕಿಂಗ್ ಮಷಿನ್ ಕೊಡ್ತೀನಿ. ಕರು ಹೇಗೆ ಸಕ್ ಮಾಡುತ್ತಲ್ಲ ಅದೇ ಥರ ಸಕ್ ಮಾಡುತ್ತೆ, ಹಾಲನ್ನ ಕೊಡುತ್ತೆ. ಡೈರಿ ಫಾರ್ಮ್ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಈಗ 2 ಹಸು ಇದ್ದವರು 3 ಹಸು ತೊಗೋಬೋದು, 3 ಇದ್ದವ್ರು 5 ಇದ್ದವ್ರು 10 ಮಾಡ್ಕೋಬೋದು. ಈ ಮಷಿನರಿ ಇದ್ದರೆ ಇದನ್ನು ಹಾಕಿದಾಗ ಒದಿಯಲ್ಲ, ಆಗ ಮಿಲ್ಕಿಂಗ್ ಮಷೀನಲ್ಲಿ ಹಾಲು ಕರಿಬೋದು. ಅರ್ಧ HP ಬೇಕಾ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ, 3/4 HP ಬೇಕಾ ಹೋಲ್ಸೇಲ್ ಪ್ರೈಸು, 1 HP ಹೋಲ್ಸೇಲ್ ಪ್ರೈಸು, 2 HP ಹೋಲ್ಸೇಲ್ ಪ್ರೈಸ್. ಆಲ್ರೆಡಿ ನನ್ನ ಹತ್ರ ಸುಮಾರು ಒಂದು 20ಕ್ಕೂ ಹೆಚ್ಚು ಡೀಲರ್ಗಳಿಗೆ ನಾನು ಕೊಡ್ತಾ ಇದ್ದೀನಿ. ಇಲ್ಲಿಂದ ಬಂದು ತೊಗೊಂಡು ಹೋಗ್ಬೋದು, ವಿಆರ್ದಲ್ಲೂ ಕಳಿಸ್ಕೊಡ್ತೀವಿ. ದೆನ್ ಡೀಲರ್ಗಳು ಕೂತಲ್ಲೇ ಆರ್ಡ್ರ್ ಮಾಡಿದ್ರೆ ನಾವು ಇಲ್ಲಿಂದ ಗಾಡಿ ನಮ್ಮದೇ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಅದರಲ್ಲಿ ಕಳಿಸ್ಕೊಡ್ತೀವಿ. ನಮಸ್ತೆ ರೈತ ಬಾಂಧವರೇ, ನಾವು ಅರಸೀಕೆರೆ ನಂದಿ ಅಗ್ರಿಯಿಂದ ಈ ಸಲ ವಿಶೇಷ ಏನಂದರೆ, ಫಸ್ಟ್ ಟೈಮ್ ನಾವು ಈ ಸಲ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿ ನಾವಿಲ್ಲಿ ಅಸೆಂಬಲ್ ಮಾಡಿಕೊಂಡು ಸೇಲ್ ಮಾಡ್ತಾ ಇದ್ದೀವಿ. ಅದು ನೇರವಾಗಿ ರೈತರಿಗೆ ಪ್ಲಸ್ ಅಂಗಡಿಯವ್ರಿಗೆ, ಅಂದರೆ ಯಾರು ಮಾರಾಟ ಮಾಡಿ ಹೊಸದಾಗಿ ಸೇಲ್ ಮಾಡ್ತಾ ಇದ್ದಾರೆ ಅಂಗಡಿಯವ್ರಿಗೆ, ಅವ್ರಿಗೆಲ್ಲ ಹೋಲ್ಸೇಲ್ ದರದಲ್ಲಿ ನಾವೀಗ ಮಷಿನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸರ್, ಮಿಲ್ಕಿಂಗ್ ಮಿಷಿನ್ ಏನಕ್ಕೆ ಬೇಕು? ಸರ್, ಮಿಲ್ಕಿಂಗ್ ಮಷಿನ್ನು 2ರಿಂದ ಜಾಸ್ತಿ ಹಸುಗಳು ಯಾರು ಇಡ್ತಾರೆ ಅವ್ರಿಗೆ ಒಂದು ಸಮಯ ಉಳಿತಾಯ ಆಗುತ್ತೆ, ಆದಷ್ಟು ಬೇಗ ಹಾಲು ಕರಿಬೋದು. ಆಮೇಲೆ ಅವ್ರ ಕೆಲಸಗಳು ಹಾಲು ಕರಿಯೋದನ್ನು ಮುಗಿಸ್ಕೊಂಡು ಅವ್ರ ತೋಟದ ಕೆಲಸಗಳಿಗೆ ಇತರೆ ಕೆಲಸಗಳಿಗೆ ಹೋಗ್ಬೋದು. ಆಮೇಲೆ ಈಗ ಯಾರ ಹತ್ರನೂ ಸಾಕಷ್ಟು ಶಕ್ತಿ ಇಲ್ಲ ಹಾಲು ಕರೀಲಿಕ್ಕೆ ಅಂತ. ಈಗ ನಿಮಗೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ 10 ನಿಮಿಷ ಟೈಮ್ ಸಿಕ್ಕರೆ ಮತ್ತು ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೋಬೋದು. ಹಾಗಾಗಿ ಮಿಲ್ಕಿಂಗ್ ಮಷಿನ್ನು ತುಂಬ ಅತ್ಯವಶ್ಯಕ. 2ರಿಂದ 3 ಹಸು ಯಾರು ಸಾಕ್ತಾರೆ, ಅದರಿಂದ ಮೇಲ್ಪಟ್ಟು ಯಾರು ಸಾಕ್ತಾರೆ ಅವರೆಲ್ಲರಿಗೂ ಮಿಲ್ಕಿಂಗ್ ಮಷಿನ್ನು ಅತ್ಯವಶ್ಯಕವಾಗಿ ಬೇಕಾಗಿದೆ. ಈಗ ಇದು 1ರಿಂದ 5 ಹಸುವರೆಗೂ ಹಾಲು ಕರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು 0.5 HP, ಅರ್ಧ HP. ಇದನ್ನು ನಾನು ಇದುವರೆಗೂ ಒಂದು 1000ಕ್ಕೂ ಹೆಚ್ಚು ಮಷಿನ್ನ ಕೊಟ್ಟಿದ್ದೇನೆ. ಇದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಮತ್ತು ಅಂಗಡಿಯವ್ರಿಗೆ ಇದನ್ನು ನಾನು ಕೊಡ್ತಾ ಇದ್ದೀನಿ. ಈ ಮಷಿನ್ ಬಂದುಬಿಟ್ಟು ನಮ್ಮಲ್ಲಿ ಸೂಪರ್ ಮಾಡೆಲ್ ಅಂತ. ಇದು ಬಂದುಬಿಟ್ಟು 2 HP ಮೋಟ್ರು, ಆಮೇಲೆ ಇದು 650 LPM ಪಂಪು. ಇದರಲ್ಲಿ 8 ವೇನ್ಸ್ ಇರುತ್ತೆ. ಇದರಲ್ಲಿ ಪ್ರೆಷರ್ ಎಷ್ಟಿರುತ್ತೆ ಅಂದರೆ, ಈಗ ನಾರ್ಮಲ್ ಡಬಲ್ ಪಕೆಟ್ ಪಂಪ್ ಅಂತಂದರೆ ನಿಮಗೆ ಸರಿಸುಮಾರು ಒಂದು 20 ಹಸು ತನಕ ಹಾಲನ್ನ ಕರಿಬೋದು, 1ರಿಂದ 20 ಹಸು ತನಕ. ಇದರಲ್ಲಿ ನೀವು 20ಯಿಂದ 30ವರೆಗೂ ಇದರಲ್ಲಿ ಕರಿಬೋದು ಹಾಲು, ಮತ್ತು ಸ್ಪೀಡ್ ಕಡಿಮೆ ಆಗಲ್ಲ. ಎಷ್ಟು ಪ್ರೆಷರ್ ಇದೆ ಅಂದರೆ ನೀವು ಅಟ್ ಎ ಟೈಮ್ 3 ಬಕೆಟ್ನ ಚಲಾಯಿಸ್ಬೋದು. ಇದರಲ್ಲಿ ಏನೇನು ಬರುತ್ತೆ? ಒಂದು ಮಿಲ್ಕಿಂಗ್ ಮಷಿನ್ ಜೊತೆ ನಿಮಗೆ 25 ಲೀಟ್ರ್ ಕ್ಯಾನು, ಪಲ್ಸೇಟ್ರು, ಮತ್ತು ಕ್ಲಾ, ಮತ್ತು 1 ಸೆಟ್ ಬ್ರಷು, ಇದೆಲ್ಲ ಬರುತ್ತೆ ನಿಮಗೆ. ಮೊದಲನೇದಾಗಿ ಯಾರು ಮಿಲ್ಕಿಂಗ್ ಮಷಿನ್ನ ಯೂಸ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಹೊಸದಾಗೆ ಮಿಲ್ಕಿಂಗ್ ಮಷಿನ್ ಹಾಕಿದಾಗ. ಅಂಥವ್ರಿಗೆ ಅಂತೇಳಿ ಮೊದಲನೇದಾಗಿ, ಈಗ ಮುಂಚೆ ಎಲ್ಲ ಹಗ್ಗ ಕಟ್ಟಿ ಯೂಸ್ ಮಾಡೋರು, ಅದಕ್ಕಿಂತ ಬೆಟರ್ ಏನಂದರೆ ಇದನ್ನು ನೀವು ಈ ಥರ ಪೊಸಿಷನಲ್ಲಿ ಹಸುಗೆ ಹಾಕಿದಾಗ ಇದು ಒದಿಯೋ ಚಾನ್ಸಸ್ ಇರಲ್ಲ. ಸ್ಟಾರ್ಟಿಂಗು ಇದರಲ್ಲಿ ಅಭ್ಯಾಸ ಆಗುತ್ತೆ, ಅಂದರೆ ಇದನ್ನು ಹಾಕಿದಾಗ ಒದಿಯಲ್ಲ, ಆಗ ಮಿಲ್ಕಿಂಗ್ ಮಷಿನಲ್ಲಿ ಹಾಲು ಕರಿಬೋದು. 1 ವರ್ಷ ಮೋಟ್ರು ಮತ್ತು ಪಂಪು ಯಾವುದಕ್ಕೆ ಆಗಲಿ 1 ವರ್ಷ ವಾರಂಟಿ ಇರುತ್ತೆ. ನಾವು ಇನ್ನೂ 1-2 ತಿಂಗಳು ಏನಾದರೂ ಸಮಸ್ಯೆ ಇದ್ರೂ 1-2 ತಿಂಗಳಲ್ಲಿ ಆ ಕಡೆ ಈ ಕಡೆ ಮಾಡಿ ನಾವು ವಾರಂಟಿ ಮತ್ತು ಸರ್ವಿಸ್ನ ಮಾಡಿಕೊಡ್ತೀವಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಹತ್ರ ಏನಾದರೂ ಮಿಲ್ಕಿಂಗ್ ಮಷಿನ್ ತೊಗೊಂಡ್ರೆ ನಿಮಗೆ ಡೈರೆಕ್ಟಾಗಿ ನಾನು ನಮ್ಮದೇ ಟ್ರಾನ್ಸ್ಪೋರ್ಟೇಷನಲ್ಲಿ ನಾನು ಕಳಿಸ್ಕೊಡ್ತೀನಿ. ಡೈರೆಕ್ಟಾಗಿ ಬೇಕಾದರೆ ರೈತರು ಗ್ರಾಹಕರು ಬಂದು ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು. ನಮ್ಮ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ಅರಸೀಕೆರೆ, ಹಾಸನ ಜಿಲ್ಲೆಯಲ್ಲಿ ಬರುತ್ತೆ, ಮೈನ್ ರೋಡಲ್ಲಿದೆ, BH ರೋಡಲ್ಲೇ. ನೀವು ಬಂದು ನಮ್ಮ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಲೊಕೇಶನ್ ಹಾಕ್ಕೊಡ್ತೀವಿ. ಸೊ ಇಲ್ಲಿಂದ ಬಂದು ತೊಗೊಂಡು ಹೋಗ್ಬೋದು, ವಿಆರ್ದಲ್ಲೂ ಕಳಿಸ್ಕೊಡ್ತೀವಿ. ದೆನ್ ಡೀಲರ್ಗಳು ಕೂತಲ್ಲೇ ಆರ್ಡ್ರ್ ಮಾಡಿದ್ರೆ ನಾವು ಇಲ್ಲಿಂದ ಗಾಡಿ ನಮ್ಮದೇ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಅದರಲ್ಲಿ ಕಳಿಸ್ಕೊಡ್ತೀವಿ.